ಹಾಯ್ ಫ್ರೆಂಡ್ಸ್, ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಂತೂ ಇಂತೂ ಪೂಜಾ ಎಂಗೇಜ್ಮೆಂಟ್ ಆಗೇ ಹೋಯಿತು. ಎಂಗೇಜ್ಮೆಂಟ್ ಎಲ್ಲ ಮುಗಿದ್ಮೇಲೆ ಕಾಮತ್ ಅವರು ಭಾಗ್ಯ ಎಂಗೇಜ್ಮೆಂಟ್ ತುಂಬ ಚೆನ್ನಾಗಾಯ್ತಮ್ಮ, ಮದುವೆನೂ ಇಷ್ಟೇ ಚೆನ್ನಾಗಾದರೆ ಸಾಕು ಅಂತ ಹೇಳ್ತಾರೆ. ಅದಕ್ಕೆ ಕುಸುಮ ಹೌದು ಸರ್, ನಾವು ಇದನ್ನೇ ಅಂದ್ಕೊತಿದ್ವಿ ಅಂತ ಹೇಳ್ತಾರೆ. ಕಾಮತ್ ಅವರು ನಾವು ಹೋಗಿ ಬರ್ತೀವಿ ಅಂತ ಅಂತಾರೆ. ಆಮೇಲೆ ಸುನಂದ ನಿಮ್ಮ ತಂಗಿ ಊಟನೇ ಮಾಡಲಿಲ್ಲ ಸರ್ ಅಂತ ಕೇಳ್ತಾರೆ. ಅದಕ್ಕೆ ಕಾಮತ್ ಅವರು ಹೌದಾ, ಯಾಕೆ ಊಟ ಮಾಡಲಿಲ್ಲ ಅಂತ ಕೇಳಿದಾಗ ಹಸಿವಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕಾಮತ್ ಅವರು ಭಾಗ್ಯ ಬಿಡಮ್ಮ, ನಿನ್ನ ಕೈ ರುಚಿ ತಿನ್ನೋ ಭಾಗ್ಯ ಅವಳಿಗೆ ಇಲ್ಲ ಅಂತ ಅಂತಾರೆ. ಆಮೇಲೆ ಸರಿ ನಾವು ಹೋಗಿ ಬರ್ತೀವಿ ಅಂತ ಕಾಮತ್ ಅವ್ರು ಹೇಳ್ತಾರೆ. ಅದಕ್ಕೆ ಸುನಂದ ಇದ್ದಳು ಪೂಜಾಗೆ ಸಿಗ್ನಲ್ ಮಾಡ್ತಾಳೆ, ಆಶೀರ್ವಾದ ತಗೋ ಹೋಗು ಅಂತ. ಪೂಜಾ ಕಾಮತ್ ಅವ್ರ ಹತ್ರ ಆಶೀರ್ವಾದನ ತಗೊತಾಳೆ. ಅವ್ರ ತಂಗಿ ಹತ್ರ ಆಶೀರ್ವಾದ ತಗೊಳಕ್ಕೆ ಹೋದಾಗ ಅವಳು ಆಶೀರ್ವಾದ ಮಾಡದೆ ಹೊರಟೋಗ್ತಾಳೆ. ಆಮೇಲೆ ಆದಿಯವ್ರ ಹತ್ರ ಆಶೀರ್ವಾದವನ್ನು ತಗೊಳಕ್ಕೆ ಹೋಗ್ತಾಳೆ. ಅವರು ಇರಲಿ, ಇಟ್ಸ್ ಓಕೆ ಅಂತ ಹೇಳ್ತಾರೆ. ಆಮೇಲೆ ಕಾಮತ್ ಅವರು ಕಿಶನ್ಗೆ ಆಶೀರ್ವಾದ ತಗೋ ಅಂತ ಹೇಳ್ತಾರೆ. ಅವನು ಎಲ್ಲರ ಹತ್ರನೂ ಆಶೀರ್ವಾದವನ್ನು ತಗೊತಾನೆ. ಕಾಮತ್ ಅವರು ಸರಿ ಬೀಗ್ರೆ ನಾವು ಬರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯರ ಮಾವ ಕನ್ನಿಕಾ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾರೆ. ಆಮೇಲೆ ಮಹಿತಾ ಇಲ್ಲೇ ಎಲ್ಲೋ ಬಿಸ್ನೆಸ್ ಕಾಲು ಅಂತ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಕಾಮತ್ತು ಕಿಶನ್ನು ಅವರೆಲ್ಲ ಹೊರಟೋದ್ಮೇಲೆ ಆದಿ ಭಾಗ್ಯಳ ಹತ್ರ ಬಂದು ಮೆಲ್ಲ ಧ್ವನಿಯಲ್ಲಿ, ಭಾಗ್ಯ ತುಂಬ ಖುಷಿ ಪಡಬೇಡ, ಎಂಗೇಜ್ಮೆಂಟ್ ಅಷ್ಟೇ ಆಗಿರೋದು, ಮದುವೆ ಇನ್ನೂ ಆಗಿಲ್ಲ ಅಂತ ಹೇಳಿ ಹೊರಟೋಗ್ತಾನೆ. ಅವರೆಲ್ಲ ಹೋದ್ಮೇಲೆ ಭಾಗ್ಯ ಮನೆಯಲ್ಲಿ ಕುತ್ಕೊಂಡು ಎಲ್ಲರೂ ಮಾತಾಡ್ತಿರ್ತಾರೆ. ಎಂಗೇಜ್ಮೆಂಟ್ ತುಂಬ ಚೆನ್ನಾಗಾಯಿತು ಅಂತ ಖುಷಿ ಪಡ್ತಿರ್ತಾರೆ. ಆಮೇಲೆ ಭಾಗ್ಯ ಅವ್ರ ಅಪ್ಪಾಜಿ, ಭಾಗ್ಯ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಸುನಂದ ಇದ್ದಳು, ಏನ್ರಿ ಮಾತಾಡಬೇಕು, ಇವಾಗ ತಾನೇ ಎಂಗೇಜ್ಮೆಂಟ್ ಆಗಿದೆ, ಸುಧಾರಿಸ್ಕೊಳ್ಳಿ ಬಿಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಅವರಪ್ಪ ಇದ್ದವನು, ಇಲ್ಲ ನಾನು ಭಾಗ್ಯ ಹತ್ರ ಮುಖ್ಯವಾದ ವಿಷಯ ಮಾತಾಡಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಬೀಗರಿದ್ದರು, ಏನು ಮಾತಾಡಬೇಕು ಅಂತ ಕೇಳ್ತಾರೆ. ಮದುವೆ ಮುಂದಿನ ಶುಕ್ರವಾರನೇ ಇದೆ ಅಲ್ವಾ, ಅದಕ್ಕೆ ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿ ಭಾಗ್ಯ ಮತ್ತು ಅವರಪ್ಪ ಇಬ್ಬರು ಈ ಕಡೆ ಬರ್ತಾರೆ. ಆಗ ಭಾಗ್ಯ ಹತ್ರ ಅಪ್ಪ ಏನು ಮಾತಾಡಬೇಕು ಅಂತ ಭಾಗ್ಯ ಕೇಳ್ತಾಳೆ. ಅದಕ್ಕೆ ಅವರಪ್ಪ, ಯಾಕೆ ಭಾಗ್ಯ ನಿನಗೆ ಗೊತ್ತಿಲ್ವಾ ಹೀಗೆ ಕೇಳ್ತಿದ್ಯಾ ಅಂತ ಅವರಪ್ಪ ಹೇಳ್ತಾರೆ. ಭಾಗ್ಯ ಅವರಪ್ಪ, ಪೂಜಾ ಮದುವೆ ಆಗೋದ್ಮೇಲೆ ಖುಷಿಯಾಗಿರ್ತಾಳೆ ಅಂತ ನಂಗೆ ಅನ್ನಿಸ್ತಿಲ್ಲ ಭಾಗ್ಯ, ಯಾಕಂದರೆ ಎಂಗೇಜ್ಮೆಂಟ್ ಶುರುವಾಗಿಂದನೂ ಕೂಡ ಕೊಂಕು ಮಾತುಗಳು ಮತ್ತು ಅವಮಾನಗಳೇ ಆಗ್ತಾ ಇದ್ದಾವೆ. ಅಲ್ಲಿ ಮದುವೆ ಆಗಬೇಕು ಅಂತ ಅನ್ನೋದಕ್ಕಿಂತ ಮದುವೆ ಆಗಬಾರ್ದು ಅಂತ ಅನ್ನೋರೇ ಜಾಸ್ತಿ ಇದ್ದಾರೆ. ಹಾಗಾಗಿ ಪೂಜಾ ಖುಷಿಯಾಗಿರೋದಿಲ್ಲ ಅಂತ ಅಂತಾನೆ. ಅದಕ್ಕೆ ಹೌದಪ್ಪ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಭಾಗ್ಯ ಅವರಪ್ಪ, ನಿನ್ನ ಜೀವನ ಹೀಗಾಗಿರೋದೇ ಸಾಕಮ್ಮ, ಅವಳ ಜೀವನನೂ ಹಾಳಾಗಬಾರ್ದು, ಅದಕ್ಕೆ ಈ ಮದುವೆನ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾನೆ. ಎಂಗೇಜ್ಮೆಂಟ್ ಅಷ್ಟೇ ಆಗಿರೋದು, ಮದುವೆ ಏನಾಗಿಲ್ವಲ್ಲ, ಪೂಜಾ ಖುಷಿಯಾಗಿರೋದು ಮುಖ್ಯ ತಾನೆ, ಅದಕ್ಕೆ ಮದುವೆ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾನೆ. ಭಾಗ್ಯ ಅವ್ರ ಅಪ್ಪ ಬಂದು ಎಲ್ಲರ ಹತ್ರನೂ ಈ ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂತಾನೆ. ಅದಕ್ಕೆ ಸುನಂದ ಇದ್ದಳು, ಯಾಕ್ರಿ ಏನು ಮಾತಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ, ಈ ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ, ಈ ಮದುವೆ ಆಸೆ ಬಿಟ್ಬಿಡ್ರಿ ಅಂತ ಅವನು ಹೇಳ್ತಾನೆ. ಅದಕ್ಕೆ ಸುನಂದ, ಇವಾಗ ತಾನೇ ಎಂಗೇಜ್ಮೆಂಟ್ ಮುಗ್ದಿದೆ, ಯಾಕ್ರಿ ಈಗ ಅಪಶಕನ ಮಾತಾಡ್ತಿದ್ದೀರಾ ಅಂತ ಅಂತಾನೆ. ಅದಕ್ಕೆ ಅಪಶಕನೂ ಇಲ್ಲ, ಏನೂ ಇಲ್ಲ, ನಾನು ನನ್ನ ಮಗಳು ಭವಿಷ್ಯಕ್ಕೋಸ್ಕರ ಈ ನಿರ್ಧಾರನ ತಗೊಂಡಿದ್ದೀನಿ ಅಂತ ಅವನು ಹೇಳ್ತಾನೆ. ಅದಕ್ಕೆ ಭಾಗ್ಯ ಅವ್ರ ಮಾವ, ಯಾಕೆ ಬಿಗ್ರೆ ಈಗ ಮಾತಾಡ್ತಾ ಇದ್ದೀರಾ, ಎಂಗೇಜ್ಮೆಂಟ್ ಎಲ್ಲ ಮುಗ್ದಾಗಿದೆ, ಎಲ್ಲದೂ ವಿಮರ್ಶೆ ಮಾಡಿ ನೋಡೇ ಮಾಡಿರೋದಲ್ವಾ ಅಂತ ಕೇಳೋದಕ್ಕೆ ಭಾಗ್ಯ ಅವರಪ್ಪ, ಇಲ್ಲ ನನಗೆ ಪೂಜಾ ಸಂತೋಷವಾಗಿರ್ತಾಳೆ ಅಂತ ಅನ್ನಿಸ್ತಿಲ್ಲ, ಆ ಮನೆಯವರೆಲ್ಲ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ಅವಮಾನ ಮಾಡ್ತಾರೆ, ಅದಕ್ಕೆ ನನಗೆ ಆಗ ಅನ್ನಿಸ್ತಿಲ್ಲ ಅಂತ ಅಂತಾನೆ. ಅದಕ್ಕೆ ಸುನಂದ ಹೇಳ್ತಾಳೆ, ಸಾಕು ಸುಮ್ಮನಿರಿ, ಯಾಕೆ ಈಗ ಮಾತಾಡ್ತಿದ್ದೀರಾ, ಆ ಕನ್ನಿಕಾ ಮಾತು ಕೇಳಿಸ್ಕೊಂಡು ನೀವು ಈಗ ಮಾತಾಡ್ತಿದ್ದೀರಾ, ಅಷ್ಟಕ್ಕೂ ಅವಳ ಆಮೇನಾಗಿರ್ತಾಳ, ಮದುವೆ ಆಗಿ ಹೋಗ್ತಾಳೆ, ಏನಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ ಹೇಳ್ತಾಳೆ, ಕಿಶನ್ನು ಒಳ್ಳೆ ಹುಡುಗ, ಸಂಬಂಧನೂ ಒಳ್ಳೇದು ಅಂತ ಹೇಳ್ತಾಳೆ. ಆಮೇಲೆ ಪೂಜಾ ಬನ್ನು ಅವ್ರ ಅಪ್ಪ ಹತ್ರ ಬಂದು, ಹೌದಪ್ಪ ಕಿಶನ್ ತುಂಬ ಒಳ್ಳೆ ಹುಡುಗ, ಅವನು ಎಲ್ಲ ಆ್ಯಡನ್ ಮಾಡ್ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ಅವರಪ್ಪ, ಸಾಕು ಸುಮ್ಮನಿರು ಅಂತ ಅಂತಾನೆ. ಪೂಜಾ, ನಿನ್ನ ವಯಸ್ಸಿನಷ್ಟು ನನಗೆ ಅನುಭವ ಆಗಿದೆ, ನಾನು ಸಾವಿರಾರು ಸಲ ಯೋಚನೆ ಮಾಡಿನೇ ನಿರ್ಧಾರ ತೊಗೊಂಡಿರೋದು ಅಂತ ಅಂತಾನೆ. ಅದಕ್ಕೆ ಸುನಂದ ಹೇಳ್ತಾಳೆ, ಪೂಜಾ ನನ್ನ ಮಗಳು ಕೂಡ ನನ್ನ ನಿರ್ಧಾರನೂ ಮುಖ್ಯ ಆಗುತ್ತೆ ಅಂತ. ಅದಕ್ಕೆ ಭಾಗ್ಯ ಅವ್ರ ಅಪ್ಪ ಹೇಳ್ತಾನೆ, ಇಷ್ಟು ದಿನ ನಾನು ನಿನ್ನ ಮಾತು ಕೇಳಿದ್ದೀನಿ, ಆದರೆ ಈ ವಿಷಯದಲ್ಲಿ ನಾನು ನಿನ್ನ ಮಾತು ಕೇಳೋದಿಲ್ಲ, ಪೂಜಾ ಬಾಳು ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಅಂತಾನೆ. ಎಂಗೇಜ್ಮೆಂಟ್ ಅಷ್ಟೇ ಆಗಿರೋದು ತಾನೇ, ಮದುವೆ ಏನಾಗಿಲ್ವಲ್ಲ ಅಂತ ಅಂತಾನೆ. ಅದಕ್ಕೆ ಕುಸುಮ ಇದ್ದಳು, ಏನು ಬಿಗ್ರೆ ಈಗ ಮಾತಾಡ್ತಾ ಇದ್ದೀರಾ, ಹೊರಗಡೆ ಜನ ಹೇಗೆ ಮಾತಾಡ್ತಾರೆ ಅಂತ ಗೊತ್ತಾ ನಿಮಗೆ ಅಂತ ಅಂತಾಳೆ. ಅದಕ್ಕೆ ಅವನಿದ್ದನು, ಜನ ಹೇಗಾದರೂ ಮಾತಾಡಲಿ, ನಾನು ನನ್ನ ಮಗಳ ಜೀವನನ ಹಾಳು ಮಾಡೋದಕ್ಕೆ ಬಿಡೋದಿಲ್ಲ, ಅವಳನ್ನ ಹಾಳ್ಬಾವಿಗೆ ತಳ್ಳೋದಿಲ್ಲ ಅಂತ ಅವನಂತಾನೆ. ಅದಕ್ಕೆ ಪೂಜಾ ಹೇಳ್ತಾಳೆ, ಅಪ್ಪ ಏನಾಗೋದಿಲ್ಲ ಅಪ್ಪ, ನನ್ನ ಜೀವನ ಏನೂ ಹಾಳಾಗೋದಿಲ್ಲ, ಕಾಮತ್ ಅಂಕಲ್ ಅವ್ರ ಬಗ್ಗೆ ಗೊತ್ತಲ್ವಾ, ಅವರು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಲ್ವಾ, ಹಾಗೆ ಇದನ್ನು ಕೂಡ ಸಾಲ್ವ್ ಮಾಡ್ತಾರೆ, ನಾನು ತುಂಬಾ ಖುಷಿಯಾಗಿರ್ತೀನಿ ಅಪ್ಪ, ನನ್ನ ಮಾತು ಕೇಳಿ ಅಪ್ಪ ಅಂತ ಅಂತಾನೆ. ಅದಕ್ಕೆ ಅವರಪ್ಪ, ನಾನು ಹೊಡೆದ್ಬಿಡ್ತೀನಿ ನೋಡು, ನಿನಗೆ ಈ ನಿರ್ಧಾರವನ್ನು ತೊಗೊಳೋದಕ್ಕೆ ಅಷ್ಟು ವಯಸ್ಸಾಗಿಲ್ಲ, ಸುಮ್ಮನೆ ಇರು ಅಂತ ಅಂತಾನೆ. ಕಿಶನ್ನು ಪ್ರೀತಿ ಎಂಗೇಜ್ಮೆಂಟು ಎಲ್ಲ ಕೆಟ್ಟ ಕನಸು ಅಂತ ಮರೆತುಬಿಡು ಅಂತ ಪೂಜಾಗೆ ಹೇಳ್ತಾನೆ. ಅದಕ್ಕೆ ಪೂಜಾ ಬೇಜಾರು ಮಾಡಿಕೊಂಡು ಹೊರಟೋಗ್ತಾಳೆ. ಪೂಜಾ ಹೊರಗಡೆ ಬಂದು ಅಳ್ತಿರ್ತಾಳೆ. ಅವ್ರ ಅಕ್ಕ ಭಾಗ್ಯ ಬಂದು, ಪೂಜಾ ಸಮಾಧಾನ ಮಾಡ್ಕೊ, ಅಪ್ಪ ಏನೋ ಬೇಜಾರಲ್ಲಿ ಆಗಿ ಮಾತಾಡಿದ್ದಾರೆ ಅಷ್ಟೇ, ನಾವೆಲ್ಲ ಸೇರಿ ಅವ್ರನ್ನ ಕನ್ವಿನ್ಸ್ ಮಾಡೋಣ ಅಂತ ಅಂತಾಳೆ. ಅದಕ್ಕೆ ಪೂಜಾ ಇದ್ದಳು, ಕನ್ವಿನ್ಸ್ ಮಾಡಲೇಬೇಕು ಅಕ್ಕ, ಎಂಗೇಜ್ಮೆಂಟೆಲ್ಲ ಆದಮೇಲೆ ಈಗ ಮಾತಾಡಿದ್ರೆ ನನಗೆ ತುಂಬ ನೋವಾಗುತ್ತೆ ಅಂತ ಅಂತಾಳೆ.
ಮತ್ತು ಪೂಜಾ, ಆ ಮನೇಲಿ ಯಾರೋ ಒಬ್ಬರು ಸರಿ ಇಲ್ಲ ಅಂತ ಎಲ್ಲರೂ ಹಂಗೆ ಅಂತ ಹೇಳೋಕ್ಕಾಗುತ್ತಾ ಅಕ್ಕ? ನನಗೆ ಕಿಶನ್ನು ಇಷ್ಟ ಆಗಿದ್ದಾನೆ, ನಾನು ಏನೇ ಆದರೂ ಅವನ ಜೊತೆನೇ ಬಾಳಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಅವಳ ಜೊತೆನೇ ಬಾಳ್ತೀನಿ ಅಂತ ಅಂತಾಳೆ. ಅದಕ್ಕೆ ಭಾಗ್ಯ, ಕನ್ನಿಕಾ, ಮೀನಾಕ್ಷಿ ಮತ್ತು ಆದಿಯವರು ಆಗ ಮಾತಾಡಿರೋದಕ್ಕೋಸ್ಕರ ಅಪ್ಪ ಬೇಜಾರಾಗಿದ್ದಾರೆ, ಆಗ ಮಾತಾಡಿದ್ದಾರೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ ಹೇಳ್ತಾಳೆ, ಆ ಮನೇಲಿ ಯಾರಿದ್ದರೂ ಯಾರಿಲ್ಲದೆ ಇದ್ದರೂ ನಾನು ಚೆನ್ನಾಗಿ ಬಾಳ್ತೀನಿ ಅಕ್ಕ, ನಾನು ಏನೇ ಕಷ್ಟ ಬಂದರೂ ಎದುರಿಸ್ತೀನಿ ಅಕ್ಕ. ಅದಕ್ಕೆ ಎಕ್ಸಾಂಪಲ್ಲು ನೀನೇ ಅಕ್ಕ, ನೀನು ನಿನ್ನ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ನೋಡಿದೀಯ, ನೀನು ಎದುರಿಸಿಲ್ವಾ? ಹಾಗೆ ಪೂಜಾ ಹೇಳ್ತಾಳೆ, ಅಕ್ಕ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಹಾಗೇನಿಲ್ಲ ಪೂಜಾ ಅಂತ ಅವ್ರ ಭಾಗ್ಯ ಹೇಳ್ತಾಳೆ. ಅಕ್ಕ, ಕಿಶನ್ನು ಮತ್ತು ಅವ್ರ ಮಾವ ಇಬ್ಬರನ್ನೂ ಎಲ್ಪ್ ತಗೊಂಡು ನಾನು ಖುಷಿಯಾಗೇ ಇರ್ತೀನಿ ಅಕ್ಕ ಅಂತ ಅವಳು ಹೇಳ್ತಾಳೆ. ಅಷ್ಟಕ್ಕೂ ಮದುವೆ ಎಲ್ಲ ಆದಮೇಲೆ ಈ ದ್ವೇಷ ಹೀಗೆ ಇರುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಕ್ಕ ಅಂತ ಪೂಜಾ ಹೇಳ್ತಾಳೆ. ನಾನು ಮತ್ತು ಕಿಶನ್ನು ಆ ಮನೇಲಿ ಖುಷಿಯಾಗಿರ್ತೀವಿ ಅಂತ ನನಗೆ ನಂಬಿಕೆ ಇದೆ ಅಕ್ಕ, ಆದರೆ ಅಪ್ಪಗೆ ಯಾಕಿಲ್ಲ? ಅದಕ್ಕೆ ಭಾಗ್ಯ ಹೇಳ್ತಾಳೆ, ಅಪ್ಪ ಏನೇನೋ ಯೋಚನೆ ಮಾಡಿಕೊಂಡು ಆಗ ಮಾತಾಡ್ತಿದ್ದಾರೆ ಅಷ್ಟೇ, ನಾವೆಲ್ಲರೂ ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋಣ ಬಾ ಅಂತ ಕರಿತಾಳೆ. ಅದಕ್ಕೆ ಪೂಜಾ ಇದ್ದಳು, ನಾನು ಇವಾಗ ಏನು ಮಾಡೋಣ ಅಕ್ಕ, ಹಂಗಂತ ನಾನು ನನ್ನ ಪ್ರೀತಿನ ಮರೆತುಬಿಡೋಕ್ಕಾಗುತ್ತಾ ಅಂತ ಕೇಳ್ತಾಳೆ. ಯಾಕಕ್ಕ, ನನ್ನ ಪ್ರೀತಿಗೆ ಬೆಲೆ ಇಲ್ವಾ? ನಾನು ಜೆನ್ಯೂನಾಗಿ ಪ್ರೀತಿಸ್ತಿಲ್ವಾ? ಫಸ್ಟು ಕಿಶನ್ನು ಪ್ರಪೋಸ್ ಮಾಡಿದಾಗ ನಾನು ಯಾಕೆ ಒಪ್ಕೊಂಡಿಲ್ವಾ ಗೊತ್ತಾ? ನಮ್ಮ ಕುಟುಂಬಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಪ್ಕೊಳ್ಳಿಲ್ಲ. ಆಮೇಲೆ ನೀನು, ಅತ್ತೆ, ಅಮ್ಮ ಎಲ್ಲ ಹೋಗಿ ಕಿಶನ್ ಹೇಗೆ ಅಂತ ತಿಳ್ಕೊಂಡ್ಮೇಲೆ ನನಗೆ ಬಂದು ನೀವು ಹೇಳಿದ್ರಿ ಕಿಶನ್ನು ನಿನಗೆ ಒಳ್ಳೆ ಜೋಡಿ ಅಂತ. ಆವಾಗ ನಾನು ಕಿಶನ್ನ ಪ್ರೀತಿಸೋಕೆ ಶುರು ಮಾಡಿದ್ದು ಅಕ್ಕ. ಆವಾಗಿಂದ ನಾನು ಕಿಶನ್ ಜೊತೆ ಜೀವನ ಕಳಿಬೇಕು ಅನ್ನೋ ಒಂದು ದೊಡ್ಡ ಕನಸನ್ನು ಕಂಡಿದ್ದೀನಿ. ಆ ಕನಸು ದೊಡ್ಡ ಮರವಾಗಿ ಬೆಳೆದಿದೆ ಅಕ್ಕ ಅಂತ ಅಳ್ತಿರ್ತಾಳೆ.